ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 27ನೇ ತಾರೀಕು ಸೆಪ್ಟೆಂಬರ್ 2025 ಶನಿವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ದಕ್ಷಿಣಾಯನೆ ಶರದ್ ಋತು ಅಶ್ವಯುಜ ಮಾಸೆ ಶುಕ್ಲ ಪಕ್ಷದ ಪಂಚಮಿ ತಿಥಿ ಅನುರಾಧ ನಕ್ಷತ್ರ ಪ್ರೀತಿಯೋಗ ಬಾಲವಕರಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ಅಮ್ಮನವರನ್ನ ಇವತ್ತು ಕಾತ್ಯಾಯಿನಿ ದೇವಿಯ ಸ್ವರೂಪದಲ್ಲಿ ಪ್ರಾರ್ಥನೆ ಮಾಡುತ್ತೇವೆ, ಪೂಜೆ ಮಾಡುತ್ತೇವೆ. ಅಮ್ಮನವರು ಅಮ್ಮನ ಮನೆಗೆ ಬರ್ತಾರಂತೆ. ಅದು ಶಿವಯ್ಯ ಹೇಳ್ತಾನೆ, ತುಂಬಾ ದಿನ ಇರೋಕ್ಕಾಗೋಲ್ಲ, ಬೇಗ ಹೋಗಿ ಬೇಗ ಬಂದ್ಬಿಡ್ಬೇಕು ಅಂತ. ಹೇಗಿಗೂ ರಿಕ್ವೆಸ್ಟ್ ಮಾಡಿ 9 ದಿನ ತಾಯಿ ಮನೆಯಲ್ಲಿದ್ದು 10ನೇ ದಿನ ಮರಳಿ ಬರೋದು. ಅದಕ್ಕೆ ಉತ್ತರ ಭಾರತದಲ್ಲೆಲ್ಲ ಅಮ್ಮನವರನ್ನ ಆರಾಧನೆ ಮಾಡಿ ಮರಳಿ ಕಳಿಸ್ಕೊಡ್ತಾರೆ, ಸಮುದ್ರದಲ್ಲಿ ಲೀನ ಮಾಡುತ್ತಾರೆ. ಶಿವಯ್ಯನ ಹತ್ರ ಹೋಗಮ್ಮ ಅಂತ. ದುರ್ಗಾ ಉತ್ಸವ, ಕಾಳಿ ಉತ್ಸವ, ನೀವು ಕಾಳಿ ಘಾಟ್ಗೆ ಆದಾಗ ಒಮ್ಮೆ ಹೋಗಿ ಬಂದು ನೋಡಿ. ಕೋಲ್ಕತ್ತಾ ಏನು ಅದೊಂದು ತುಂಬ ಒಂದು ಆನಂದ. ನಮ್ಮ ಇಡೀ ವಿಶ್ವದಲ್ಲಿಯೇ ಒಂದು ಸ್ತ್ರೀಗೆ ಅಂಥದೊಂದು ಸ್ಥಾನ ಕೊಟ್ಟಿರುವುದು ನಮ್ಮ ಭರತಖಂಡ ಮಾತ್ರ. ಆ ಸಿಂಹದ ಮೇಲೆ, ಹುಲಿಯ ಮೇಲೆ ದುರ್ಗಾ ಸ್ವರೂಪ, ದೇವಿ ಸ್ವರೂಪ, ಆರಾಧನಾ ಸ್ವರೂಪ. ಅತಿ ಮುಖ್ಯವಾಗಿ ಯಾವ ವೇದಾಂಗ ಕಲಿತಿದ್ದರೂ ಸರಿ, ಯಾವುದೇ ವೇದ ಬರೆದಿದ್ದರೂ ಸರಿ, ಮೊಟ್ಟ ಮೊದಲಿಗೆ ಭಗವಂತ ನಮ್ಗೆ ಹೇಳ್ಕೊಟ್ಟಿರೋದೇನು ಗೊತ್ತಾ? ಮಾತೃದೇವೋ ಭವ. ಆ ತಾಯಿ ಮಾತ್ರ, ಆಕೆಯ ಪ್ರೀತಿ, ಅನುಬಂಧ ಎಲ್ಲೂ ಕಾಣಿಸಲ್ಲ. ಒಂದೇ ಒಂದು ದಿನ ಒಂದು ತಾಯಿ ನೋಡಿ ಬೇಜಾರು ಮಾಡ್ಕೋತಾಳ, ನನ್ನ ಮಕ್ಕಳು ನನ್ನ ಮಕ್ಕಳು ನನ್ನ ಮಕ್ಕಳು. ಮೊನ್ನೆ ಕೂಡ ಒಂದು ತಾಯಿ ಜೀವ, 2 ಮಕ್ಕಳು ಗುರುಗಳೇ. ಇಲ್ಲ ಅಂದಿದ್ರೆ ಹಿಂಗ್ ಮಾಡ್ಕೋತಿದ್ದೆ ನಾನು. ಆ ಮಕ್ಕಳಿಗೋಸ್ಕರ ಇದ್ದೇನೆ ಗುರುಗಳೇ. ಅವಮಾನ ಸಹಿಸ್ಕೊಂಡಿದ್ದೇನೆ ಗುರುಗಳೇ, ಬಾಧೆ ಸಹಿಸ್ಕೊಂಡಿದ್ದೇನೆ. ಇಲ್ಲಮ್ಮ, ನಿನ್ನ ಸೋದರ ಸಂಬಂಧಿ ಕೊಟ್ಟಿದ್ರು ಇದೇ ಆಗ್ತಿತ್ತು. ಇಲ್ಲಿ ಬರೆದಿದ್ದೇನೆ ನೋಡು. ಅಧಿಕಾರ ಇರೋ ಜಾತಕಕ್ಕೆ ತಗೊಂಡೋಗಿ ಮದುವೆ ಮನೆ ಕೇಳಿದ್ರ, ನನ್ನ ಮಗುಗೆ ಅಧಿಕಾರ ಇದೆಯಾ, ಕುಟುಂಬ ಇದೆಯಾ, ಇಲ್ಲ ಸ್ಥಾನ ಇದೆಯಾ, ಪದವಿ ಇದೆಯಾ, 10 ಜನಕ್ಕೆ ಕಣ್ಣೀರೋಸೋ ಜಾತಕನ, ಇಲ್ಲ ಈ ತರ ಕಣ್ಣೀರ್ ಹಾಕೊಂಡು ಕುಳಿತುಕೊಳ್ಳೋ ಜಾತಕನ. ಏನೋ ಸಂಬಂಧ ಬಂತು ಗುರುಗಳೇ, ಮಾಡ್ಬಿಟ್ವಿ ಗುರುಗಳೇ. ನೋಡಿ, ಅದನ್ನೇ ಹೇಳೋದು, ಕಲಿಯುಗಕ್ಕೆ ಶಾಪ. ಪ್ರತಿ ಸ್ತ್ರೀಯಲ್ಲೂ ಅನರ್ಘ್ಯರತ್ನವಾದಂತ ಒಂದು ಮಹಾಶಕ್ತಿ ಇದೆ, ತುಂಬಾ ಶಕ್ತಿ. ನೀವು ಇನ್ನು ನಿಮ್ಮನ್ನು ತಡೆಯೋರು ಯಾರೂ ಇಲ್ಲ. ಕಾತ್ಯಾಯಿನಿ ಸ್ವರೂಪ ಅಂದ್ರೇನೆ ಅದು, ಅಂತ ಒಂದು ಪ್ರಣವ ಶಕ್ತಿ. ಈ ಒಂದು 9 ದಿನಗಳ ಅಮ್ಮನವರ ಆರಾಧನೆಯಲ್ಲಿ ಈ ವಿಶೇಷ ಕಾತ್ಯಾಯಿನಿ ಸ್ವರೂಪ, ಅಷ್ಟು ಶಕ್ತಿ. ಪ್ರತಿ ಸ್ತ್ರೀಯೂ ಕಾತ್ಯಾಯಿನಿ ಏನು ಹೇಳ್ಕೊಡ್ತಿದ್ದಾನೆ. ಇನ್ನು ಮೇಲೆ ನೀವು ಆ ಭಯ ಬಿಡಿ, ಆ ಆತಂಕ ಬಿಡಿ, ಗುರಿಯ ಕಡೆಗೆ ಹೆಜ್ಜೆ ಹಾಕಿ. ನಿಮ್ಮನ್ನ ನೀವು ಅಷ್ಟು ಒಂದು ಕೀಳಾಗಿ ಆಲೋಚಿಸ್ಕೋಬೇಡಿ. ನಿಲ್ಲಬಲ್ಲಿರಿ ಅಮ್ಮಂದಿರ, ರಾಜ್ಯ ಕಟ್ಟಬಲ್ಲಿರಿ.
ನಾನು ನೋಡಿದ್ದೇನೆ. ಒಂದು ತಾಯಿ ಜೀವ ಒಂದು 20-25 ವರ್ಷದ ಹಿಂದೆ, 22 ವರ್ಷದಿಂದ ಎಲ್ಲಿ ನಿಂತಿದ್ದೀ ನಾನಾ, ದಿಸ್ ಇಸ್ ನಾಟ್ ಯುವರ್ಸ್, ದಿಸ್ ಇಸ್ ವಾಟ್ ಯುವರ್ಸ್ ಅಂತ. ಕಾರ್ಪೊರೇಟ್ ರಂಗದಲ್ಲಿ ಬಹುದೊಡ್ಡ ಸಂಸ್ಥೆಯನ್ನು ಕಟ್ಟಿದ್ದಾರೆ, ರಾಜಕೀಯದಲ್ಲೂ ದೊಡ್ಡ ಸ್ಥಾನ ಗೌರವದಲ್ಲಿ ನಿಂತಿದ್ದಾರೆ. ಗುರುಗಳೇ, ನಾನು ಯಾವ ರೀತಿ ನಿಮ್ಗೆ ಧನ್ಯವಾದ ಹೇಳ್ಬೇಕು ಗೊತ್ತಿಲ್ಲ ಅಂತ ಹಾಗಾಗಿ ಬರ್ತಿರೋದು. ಇನ್ನೂ ಒಂದು ತಾಯಿ ಜೀವ, ಇದಲ್ಲ ಸುಮ್ಮನಿರೋ ನಾನು. ದಂತಕಥೆಗಳು, ಈ ತರದ್ದು 100 ಕಥೆಗಳನ್ನ ಹೇಳಬಲ್ಲೆ. ಅದೊಂದು ಗರ್ವ ನನಗೆ. ಕ್ಲೈಂಟ್ಸ್ ಹೆಸರು ಹೇಳೋ ಆಗಿಲ್ಲ, ಹೇಳಕೂಡದು ಕೂಡ. ಅವರು ನಮ್ಮನ್ನ ಆ ಒಂದು ಕಾಲ ಸ್ವರೂಪ, ರುದ್ರ ಸ್ವರೂಪವಾಗಿ ನಮಗೆ ಮಾತ್ರ ಗೊತ್ತಿರುತ್ತದೆ. ಹೆಸರು ಅದಕ್ಕೆ ಹೇಳಲಿಕ್ಕೆ ಹೋಗಲ್ಲ. ಅಂಥದ್ದೊಂದು ಸ್ಥಾನಗತ್ತುಗಳ ಒಂದು ಕಡಿಮೆ ಎಂದರು ಜಾಗತಿಕ ಮಟ್ಟದಲ್ಲಿ, ಕರ್ನಾಟಕ ಮಟ್ಟದಲ್ಲಿ, ಭಾರತ ಸರ್ಕಾರದ ಮಟ್ಟದಲ್ಲಿ, ದೇಶದ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅಂಥದೊಂದು ಗತ್ತಲ್ಲಿ ನಿಂತಿದ್ದಾರೆ. ಅದೊಂದು ನನಗೆ ಹೆಮ್ಮೆ. ಎಂತ ಶಕ್ತಿ ಕಣೋ ಅಮ್ಮಂದ್ರು ಅಂತ. ಅದೊಂದು ಗರ್ವ ಮಕ್ಕಳು. ನಿಜವಾಗ್ಲೂ ಹೇಳ್ತಾನೆ, ಕಾತ್ಯಾಯಿನಿ ಸ್ವರೂಪರೇ ನೀವು. ಗುಡುದಾನ ಪ್ರಿಯ ಅಮ್ಮನವರು. ಮುಖ್ಯವಾಗಿ ಅಮ್ಮನಿಗೆ ಪ್ರಸಾದಗಳು ನೋಡಿ, ರಕ್ತವರ್ಣ ಶ್ಲೋಕ 103 ಲಲಿತಾ ಸಹಸ್ರನಾಮದಲ್ಲಿದೆ. ರಕ್ತವರ್ಣ ಮಾಂಸನಿಷ್ಠ ಗುಡಾನ್ನ ಪ್ರೀತ ಮಾನಸ ಸಮಸ್ತ ಭಕ್ತ ಸುಖದ ಲಾಕಿನ್ಯಾಂಬ ಸ್ವರೂಪಿಣಿ. ಅಂದ್ರೆ ಆಕೆ ಶರೀರ ಕಾಂತಿ ಕೆಂಪು ಅಮ್ಮನವರತ್ತು. ರಕ್ತವರ್ಣದ ಕಾಂತಿಯುಳ್ಳ ಈ ದೇವತೆ ಮಾಂಸನಿಷ್ಠ, ಅಂದರೆ ಮಾನವ ಶರೀರದಲ್ಲಿನ ಮಾಂಸ ಧಾತುವನ್ನ ಅಮ್ಮನವರು ಆಶ್ರಯಿಸಿರ್ತಾರೆ. ಈಕೆಗೆ ಗುಡಾನ್ನ ಪ್ರೀತ ಮಾನಸ ಅನ್ನೋ ಒಂದು ಹೆಸರು ಇದೆ. ಅಂದರೆ ಬೆಲ್ಲದಲ್ಲಿ ಮಾಡಿರುವಂತ ಪೊಂಗಲು. ಕೆಲವ್ರ ಕೈಲಿ ಮಾಡಿಸಿದ್ದಾನೆ. ನಿತ್ಯ ಈ ತರ ಅಕ್ಕಿ ಎತ್ತಿಟ್ಟು, ಬೆಲ್ಲ ಎತ್ತಿಟ್ಟು, ಅದರಲ್ಲಿ ಬೆಲ್ಲ ಹಾಲು ಹಾಕಿ ಚೆನ್ನಾಗಿ ಕುದಿಸಿ, ನೀರಲ್ಲ, ಹಾಲಿನಲ್ಲಿ ಕುದಿಸ್ಬೇಕು. ಇನ್ನೂ ಕೆಲವರಾದ್ರೆ ತುಪ್ಪದಲ್ಲಿ ಕುದಿಸ್ತಾರೆ. ನಿಮ್ ಶಕ್ತಿ, ಹಾಲಿನಲ್ಲಿ ನೀರು ಹಾಕ್ಬೇಡಿ. ಅದೇ ಅಕ್ಕಿಯನ್ನ ಒಂದು ಪಾವು ತಗೊಳ್ಳಿ. ಇವತ್ ಸಂಧ್ಯಾ ಕಾಲಕ್ಕೆ ಆ ಒಂದು ಕಾತ್ಯಾಯಿನಿ ಶಕ್ತಿ ನಿಮ್ಮಲ್ಲಿ ಇರತಕ್ಕಂಥ ಶಕ್ತಿ ಹೊರಗಡೆ ಬರಲಿ, ಸದುಪಯೋಗ ಆಗಲಿ ಅನ್ನೋ ಕಾರಣಕ್ಕೆ ಅದಕ್ಕೆ ಸ್ವಲ್ಪ ಏಲಕ್ಕಿ, ಗೋಡಂಬಿ, ದ್ರಾಕ್ಷಿ, ತುಪ್ಪ ಹಾಕಿ ನೈವೇದ್ಯ ಮಾಡಿ ಅಮ್ಮನವರಿಗೆ ಸಮರ್ಪಣೆ ಮಾಡಿ ಹಂಚಿ ಸೇವಿಸ್ತಕ್ಕಂಥದ್ದು ಮಾಡಿ. ಈ ಪ್ರಸಾದವನ್ನ, ಆಧ್ಯಾತ್ಮಿಕ ಪರವಾದ ಸುಖ ಶಾಂತಿಗಳನ್ನ ಅಮ್ಮನವರು ಕೊಡ್ತಕ್ಕಂಥದ್ದು. ಅದಕ್ಕೆ ಆಕೆಗೆ ಸಮಸ್ತ ಭಕ್ತ ಸುಖದ, ಸಮಸ್ತ ಭಕ್ತರಿಗೂ ಸುಖವನ್ನು ಕೊಡುವ ಏಕೈಕ ಶಕ್ತಿ ಅಮ್ಮನವರೇ. ಅಮ್ಮ ಮನೇಲಿರೋ ಅಮ್ಮ, ಅಪ್ಪ ಇದ್ದಾರೆ. ನನ್ನಮ್ಮ ಇರೋವರೆಗೂ ನಮಗೊಂದು ಬಲ ಹೇಗ್ ಗೊತ್ತರ ಮಕ್ಕಳೇ, ನನ್ನ ಅಕ್ಕ ತಂಗಿರು ಒಂಥರ ಧೈರ್ಯ. ಅಮ್ಮ ಹೋದ್ಮೇಲೆ ನಿಜವಾಗ್ಲೂ ಹೇಳ್ತಾನೆ, ನಾನಾಗಿಲ್ಲ. ಆದ್ರೆ ಅಮ್ಮನ ಸ್ಥಾನದಲ್ಲಿ ನನಗೆ 2 ಅಮ್ಮಂದ್ರು ಅಂತೀನಲ್ವಾ, ಆ ಜಗನ್ಮಾತೆ ನನ್ನ ಧರ್ಮಪತ್ನಿ ಸೀತಮ್ಮ. ನಾನು ಸೀತಮ್ಮನ್ ನೋಡಿಲ್ಲ, ನನ್ನ ಧರ್ಮಪತ್ನಿಯಲ್ಲಿ ನೋಡಿದ್ದೇನೆ. ನಾನು ರಾಮನಲ್ಲ, ಇಷ್ಟಂತೂ ಹೇಳಬಲ್ಲೆ. ಈ ಕೋಪ, ಈ ಸಿಟ್ಟು, ಈ ವಿವೇಚನೆ ಇಲ್ಲದ ಮಾತುಗಳು, ಏನೇನೋ ಮಾತನಾಡಿಬಿಡ್ತೇನೆ. ಹಿಂಗ್ ಕೈ ಹಿಡ್ಕೋತಾಳೆ ಅಮ್ಮ. ಅದು ಯಾವತ್ತೂ ನನ್ನನ್ನ ತಪ್ಪು ಅಂತ ಹೇಳಿದ್ದೇ ಇಲ್ಲ. ಯಾವ ಜನ್ಮದ ಪುಣ್ಯವೋ. ಅದಕ್ಕೆ ಹೇಳ್ತಿದ್ದೇನೆ, ಆ ಕಾತ್ಯಾಯಿನಿ ಸ್ವರೂಪ. ಅದಕ್ಕೆ ಆ ಅಮ್ಮನನ್ನ ಸಮಸ್ತ ಭಕ್ತ ಸುಗದ ಲಾಕಿನ್ಯಾಂಬ ಸ್ವರೂಪಿಣಿ ಅನ್ನತಕ್ಕಂಥದ್ದು ವಶಿನ್ಯಾದಿ ವಾಗ್ದೇವತೆಗಳು ಆಕೆಯನ್ನ ಸ್ತುತಿಸಿರ್ತಕ್ಕಂಥ ಒಂದು ಭಾವ. ಅಯ್ಯೋ ಗುರುಗಳೇ, ಗೋಡಂಬಿ ದ್ರಾಕ್ಷಿ ಇಲ್ಲ, ತುಪ್ಪ ಇಲ್ಲ, ಬರೀ ಅನ್ನ ಬೆಲ್ಲ ಹಾಕಿ ಒಂದ್ ಸ್ವಲ್ಪ ಹಾಲು ಹಾಕಿ ಮಾಡಿಡ್ಬೋದಾ ಗುರುಗಳು? ಇಷ್ಟೇ ಏಲಕ್ಕಿ ಸಿಕ್ತು ಹಾಕದೆ ಸರಿ. ಅಮ್ಮನೇ. ಇವ್ರಿಗೊಂದು ಭೇದ, ಅವರಿಗೊಂದು ಭೇದ ಅನ್ನತಕ್ಕಂಥದ್ದಿಲ್ಲ ಮಕ್ಕಳೇ. ಅಮ್ಮ ನೆನೆಸಿದರೆ
ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿ ಕೂಡ ಚಕ್ರವರ್ತಿಯಾಗಬಹುದು. ನೋಡಿ, ಒಮ್ಮೆ ಒಬ್ಬ ವ್ಯಕ್ತಿ ವರ್ತಕ, ಅವನಿಗೆ ವರ್ತಕ ಅಲ್ಲ, ಅವನಿಗೆ ಒಂದು ಬೂದುಗುಂಬಳಗಾಯಿಯ ವ್ಯಾಪಾರಿ. ಕರ್ಮ ಫಲಿತಾತ ಅಂತ ಹೇಳೋದು ಅದಕ್ಕೆ ವಾಸನಾ ಬಲ. ವಾಸನ ನಮಗೇ ಗೊತ್ತಿಲ್ಲದೆ ನಮ್ಮ ಪೂರ್ವ ಜನ್ಮದ ಒಂದು ವಾಸನ ಇರುತ್ತೆ, ಅದನ್ನ ತೊಡೆದಾಕಿಕೊಳ್ಳಬಹುದು. ಆತ ನಿತ್ಯ ಒಬ್ಬ ದೇವಿ ಆರಾಧಕ ಬರೋದು. ಈತನಿಗೆ ಅವರನ್ನ ನೋಡ್ತಿದ್ರೆ ಎಲ್ಲ ಮೈಯೆಲ್ಲ ಪುಳುಕಿತ. ವೇದಾಂಗ ಪಂಡಿತರು ಸರಿ ಅಂತೇಳಿ, ಅಮ್ಮನವರ ಆರಾಧಕರು ಅಂತೇಳಿ ನಿತ್ಯ ಅವ್ರು ಬರ್ತಿದ್ದಾಗೆ ಆ ಮಾರ್ಕೆಟ್ಗೆ ಒಂದು ಬೂದುಗುಂಬಳಗಾಯಿ ತೆಗೆದುಕೊಡೋದಂತೆ. ಸ್ವಾಮಿ ತಗೊಳ್ಳಿ ಅಂತ. ಅವರು, ನೀವು ತಗೊಳ್ಳಿ ಸ್ವಾಮಿ, ದುಡ್ಡು ಬೇಡ ಸ್ವಾಮಿ, ನೀವು ತಗೊಳ್ಳಿ, ನೀವು ಅಮ್ಮನವರ ಸೇವೆಗಿದು, ತಮ್ಮಂತ ವೇದ ಪಾರಂಗತರಿಲ್ಲ ಅಂತ ನಿತ್ಯ ಕೊಡ್ತಿದ್ನಂತೆ. ಒಂದು ಕಾಲಘಟ್ಟದಲ್ಲಿ ತೀರ್ಕೊಂಡ. ಇನ್ನೊಂದು ಜನ್ಮ ಅಂತ ಆಗುತ್ತೆ. ಆತ ಮಾಡಿದ ಆ ಒಂದು ನಿತ್ಯ ಒಂದೇ ಒಂದು ಬೂದುಗುಂಬಳಗಾಯಿಯ ದಾನದಿಂದ ಒಂದು ದೊಡ್ಡ ರಾಜನಾಗಿ ಹುಟ್ಟಿದಾನೆ. ಏನು ಸೇವೆಗಳು, ಆಳು ಕಾಳು, ರಾಜ ಅಂದ್ರೆ ಬೇಕಾ, ವೈಭೋಗ ಜೀವನ. ಆದ್ರೂ ಅವನಿಗೆ ಅಲ್ಲೆಲ್ಲೋ ಒಂದು ಸಣ್ಣದಾಗಿ ಆ ದೇವಿ ಪ್ರೇರೇಪಣೆ, ಒಂದು ಬಹುದೊಡ್ಡ ವೈದಿಕ ಗುರುಗಳನ್ನ, ಜ್ಯೋತಿಷ್ಕರನ್ನ ಕೇಳಬೇಕು. ಈ ವೈಭೋಗ ಪಡಿಲಿಕ್ಕೆ ಸಾಧ್ಯ ಇಲ್ಲ, ಏನು ಮಾಡಿದ್ದೆ ನಾನು ಪೂರ್ವ ಜನ್ಮದಲ್ಲಿ ಅಂತ ಲೆಕ್ಕಾಚಾರ ಹಾಕಿ ಪೂರ್ವ ಪುಣ್ಯ ಸ್ಥಾನದ ಮೇಲೆ ನೀನಿಂತ ಒಂದು ಸೇವೆ ಮಾಡಿದೀಯಪ್ಪ. ನೀನು ಒಂದು ವೇದ ಓದಿರ್ತಕ್ಕಂಥ, ಒಂದೇ ವೇದದಲ್ಲಿ 4 ವೇದ ಇದೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ಒಂದು ವೇದ ಓದಿರ್ತಕ್ಕಂಥ ಒಬ್ಬ ವೈದಿಕ ಗುರುವಿಗೆ ನಿತ್ಯ ನೀನ್ ಸೇವೆ ಮಾಡಿದ್ಯಾ. ಅಮ್ಮನವರ ಹೆಸರಲ್ಲಿ ಒಂದೊಂದು ಬೂದುಗುಂಬಳಗಾಯಿ, ನಿನ್ನ ಮಟ್ಟಕ್ಕೆ ನೀನೊಂದು ಗುಂಬಳಗಾಯಿ ವ್ಯಾಪಾರಿ ಆಗಿದ್ದೆ, ದಾನ ಮಾಡ್ತಾ ಬಂದೆ. ಅದರ ಒಂದು ಪುಣ್ಯ ಫಲ ನಿನ್ನನ್ನು ಈ ಒಂದು ಜನ್ಮದಲ್ಲಿ ರಾಜನನ್ನಾಗಿ ಮಾಡಿದೆ. ಓಹೋ, ಬರೀ ಒಂದು ಬೂದುಗುಂಬಳಗಾಯಿ, ಒಂದು ವೇದ, ಒಂದೇ ಒಂದು ವೈದಿಕರಿಗೆ ಕೊಟ್ಟಿದ್ದಕ್ಕೆ ನಿತ್ಯ ನಾನು ಇದು ಅಕಸ್ಮಾತ್ ಈ ಜನ್ಮದಲ್ಲಿ ನಾನು ಇನ್ನೂ ದಾನ ಮಾಡಿದರೆ ಚಕ್ರವರ್ತಿಯಾಗಿ ಇಂದ್ರ ಪಟ್ಟವನ್ನೇ ಪಡಿತೇನೆ ಅಂತ ಹೇಳಿ, ತಗೊಳ್ಳಿ, ಸುತ್ತಮುತ್ತ ಊರಲ್ಲಿರೋ ಬೂದುಗುಂಬಳಗಾಯಿನೆಲ್ಲ ತಗೊಬಂದು ನಿತ್ಯ ಬರೀ ವೈದಿಕರಿಗೆ ಕರೆಯೋದು. ಎಲ್ಲೂ ಮಾರ್ಕೆಟ್ ಅಲ್ಲಿ ಬೂದುಗುಂಬಳಗಾಯಿ ಮಾರೋ ಆಗಿಲ್ಲ, ರಾಜನಿಗೆ ಕೊಟ್ಬಿಡ್ಬೇಕು. ಅದೆಷ್ಟಿದೆಯೋ ದುಡ್ಡು ತಗೊಳ್ಳಿ, ದಾನ ಮಾಡೋದು. ಏನು ಎಲ್ಲ ಆ ವೈದಿಕವಾಗಿ ಯಾರ್ಯಾರು ಪೂಜಾ ಪುನಸ್ಕಾರ ಮಾಡ್ತು ಕೊಂಡ್ಕೊಳ್ಳೋದು. ರೇಟ್ ಎಷ್ಟ, ತಗೊಂಬ, ಬೂದುಗುಂಬಳಗಾಯಿ ಇಟ್ಕೊಳ್ಳೋದು, ಕೊಡೋದು. ಖುಷಿ ಅವನಿಗೆ. ಮುಂದಿನ ಜನ್ಮ ಅನ್ನೋದೊಂದಿತ್ತು ಅಂದ್ರೆ ನನಗೆ ಇಂದ್ರ ಪಟ್ಟವೇ ಅನಂತ, ಇನ್ನು ಇಂದ್ರ ಆದ್ರೆ ಸಾವಿಲ್ಲ, ಈ ರೀತಿಯ ಭ್ರಮೆಯಲ್ಲಿ ಕಾಲಾನುಕ್ರಮದಲ್ಲಿ ತೀರ್ಕೋತಾನೆ. ಒಂದು ಬೂದುಗುಂಬಳಗಾಯಿಯ ವರ್ತಕನಾಗಿ ಹುಟ್ಟಿರ್ತಾನೆ. ಹೋಲ್ಸೇಲ್ ಟ್ರೇಡರು, ದೊಡ್ಡ ವರ್ತಕ, ಬರೀ ಬೂದುಗುಂಬಳಗಾಯಿಗಳೇ. ನಿತ್ಯ ದುಡ್ಡು ನೋಡ್ತಿದ್ದಾನೆ. ಆದ್ರೂ ಅವನಲ್ಲಿ ಕೋರಿಕೆ, ಏನ್ ಈ ವ್ಯಾಪಾರ ಮಾಡ್ತಿದ್ದಾನೆ, ಯಾಕೋ ನನಗೆ ತೃಪ್ತಿ ಇಲ್ವಲ್ಲ, ಬೇರೆ ಏನೋ ಆಗ್ಬೇಕಿತ್ತು ಅಂತ ಮತ್ತೆ ಒಂದು ವೈದಿಕರ ಹತ್ರ ಹೋಗಿ ಕೇಳ್ತಾನೆ, ನಾನು ಏನಾಗಿದ್ದೆ ಹಿಂದಿನ ಜನ್ಮದಲ್ಲಿ, ನನ್ನ ಮುಂದಿನ ಜನ್ಮದ ಪಯಣವೇನು ಅಂತ. ಅಯ್ಯೋ ಹುಚ್ಚ, ಹಿಂದಿನ ಜನ್ಮದಲ್ಲಿ ನೀನೇನ್ ಮಾಡಿದ್ದೆ ಅಂದ್ರೆ ಬೂದುಗುಂಬಳಗಾಯಿಗಳನ್ನ ತಗೋಬಿಟ್ಟು ಅದರ ಹಿಂದಿನ ಜನ್ಮದ ಲೆಕ್ಕಾಚಾರಕ್ಕೆ ತಕ್ಕಂತೆ ರಾಜನಾಗಿ ಹುಟ್ಟಿದ್ದೆ, ಎಲ್ಲರಿಗೂ ಬರೀ ಬೂದುಗುಂಬಳಗಾಯನ್ನ ದಾನ ಮಾಡಿದೆ. ಅಯ್ಯೋಯ್ಯೋ, ಹಾಗಾದ್ರೆ ನನ್ಗೆ ಇಂದ್ರ ಪಟ್ಟ ಸಿಗ್ಬೇಕಿತ್ತಲ್ಲ, ಇದೇನಿದು ಹೋಲ್ಸೇಲ್ ವ್ಯಾಪಾರ ಸಿಕ್ಬಿಟ್ಟಿದೆ ಬೂದುಗುಂಬಳಗಾಯಿದು ಅಂತ ಹೇಳ. ಅಯ್ಯೋ, ನಿನ್ನ ಬುದ್ಧಿ ಎಷ್ಟಾದ್ರೂ ವ್ಯಾಪಾರಿ ಬುದ್ಧಿ. ಒಬ್ಬ ರಾಜ ಆದವನ್ ಬೂದುಗುಂಬಳಗಾಯಿ ಕೊಡ್ತಾನ? ನಿನ್ ಬೂದುಗುಂಬಳಗಾಯಿನ ನೀನ್ ಕೊಂಡ್ಕೊಂಡು ಬರ್ತಿದ್ದೆ. ಬೆಳೆದಿರೋರ ಹತ್ರ, ತರಕಾರಿ ಬೆಳೆದಿರೋರ ಹತ್ರ ಎಲ್ಲ, ರೈತರ ಹತ್ರ ಎಲ್ಲ ಹೋಗೋದು, ಚೌಕಾಶಿ ಮಾಡೋದು, ತಗೋಬರೋದು, ಇಟ್ಕೊಳ್ಳೋದು, ಹಂಚೋದು. ವ್ಯಾಪಾರಿ ಬುದ್ಧಿ ಬಂದ್ಬಿಡ್ತು ನಿನಗೆ. ಬೂದುಗುಂಬಳಗಾಯಿಯ ವ್ಯಾಪಾರ. ಒಬ್ಬ ರಾಜ ಆದವನು ಬಂಗಾರ, ಬೆಳ್ಳಿ, ಗೋದಾನ, ಈ ತರದ್ದು ಎಷ್ಟು ಭೂದಾನ ಏನೇನು ಮಾಡುವಂಥದ್ದು ಎಲ್ಲ ಇತ್ತು ನಿನ್ನ ಹತ್ರ. ಅದನ್ನ ಬಿಟ್ಬಿಟ್ಟು ಅದರ ಹಿಂದಿನ ಜನ್ಮದಲ್ಲಿ ನಾನು
ಒಂದ್ ಬೂದುಗುಂಬಳಕಾಯಿ ದಾನ ನಿತ್ಯ ಮಾಡಿದಕ್ಕೆ ರಾಜ ಆದೆ. ಸೊ ಈ ಜನ್ಮದಲ್ಲಿ ನಿತ್ಯ ಎಲ್ಲಾರಿಗೂ ಬೂದುಗುಂಬಳಕಾಯಿ ದಾನ ಮಾಡ್ತೀನಿ ಅನ್ನೋದಕ್ಕೆ ನಿನ್ನಲ್ಲಿ ಆ ಬೂದುಗುಂಬಳಕಾಯಿಯ ವಾಸನೆ ಉಳ್ಕೊಂಡಿತ್ತು. ಹೋಗ್ ಬೂದುಗುಂಬಳಕಾಯಿಯ ವರ್ತಕನೇ ಆಗೋಗು. ಹಾಗಾದ್ರೂ ರಸ್ತೆ ಬದಿನಲ್ಲಿ ನೀನು ಏನೋ ಒಂದಷ್ಟು ತಗೋ ಬಂದು ಆ ಪುಣ್ಯಾತ್ಮನಿಗೆ ಒಂದು ಕೊಡ್ತಿದ್ದೆ. ನಿನ್ನಲ್ಲಿ ಆಗ ಇದ್ದಿದ್ದೇ ಅದು, ಅದರಿಂದ ಬೂದುಗುಂಬಳಕಾಯಿ ಕೊಟ್ಟೆ. ಆದ್ರೆ ರಾಜ ಆದ್ಮೇಲೆ ಏನೆಲ್ಲ ಇತ್ತು, ನಿನ್ನ ಬುದ್ಧಿ ಮಂಕು ಬುದ್ಧಿ ಹೋಗಿ ಬೂದುಗುಂಬಳಕಾಯಲ್ಲೇ ಕುತ್ಕೊಂತು. ಅಂದ್ರೆ ನಮ್ಮ ಕರ್ಮ ನೋಡಿ, ಅಯ್ಯೋ ಅನ್ಕೋತಾನೆ ಆತ. ಆ ವಾಸನಾಬಲ ನಮಗೆ ಗೊತ್ತಿಲ್ಲದೆಯೇ ಯಾರ್ಯಾರೋ ನಿಮ್ಮ ಹತ್ರ ಬರಕ್ಕಾಗಲ್ಲ ಮಕ್ಕಳೇ, ಯಾರ್ಯಾರೋ ನಿಮ್ಮ ಮಿತ್ರರಾಗಲ್ಲೋ, ಯಾರ್ಯಾರೋ ನಿಮ್ಮ ಶತ್ರುಗಳಾಗಲ್ಲ, ಬಂಧುಗಳಾಗಲ್ಲ. ಇಟ್ಸ್ ಆಲ್ರೆಡಿ ಡಿಸೈನ್ಡ್. ನಿಮ್ಮ ಆಸೆ, ಆಲೋಚನೆ, ವಿವೇಚನೆ ಇದೆಲ್ಲವೂ. ಇದರಿಂದ ಹೊರಗಡೆ ಬರಲೇ ದೇವಿಯ ಆರಾಧನೆ, ಆ ಕರ್ಮಗಂಟನ್ನು ತಡೆದು ಹಾಕಲು. ಸೊ ಅಮ್ಮನವರ ಆರಾಧನೆಯನ್ನ ಮಾಡ್ಕೊಳ್ಳಿ. ಮುಖ್ಯವಾಗಿ ಅಮ್ಮನವರಿಗೆ ಗುಡುದಾನ್ನ ಪ್ರಿಯೆ. ಇನ್ನೂ ಹಲವಾರು ಇದಾವೆ, ಅದೆಲ್ಲ ಮಾತಾಡೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಯಾರ್ಯಾರಿಗೆ ಎಷ್ಟು ಪ್ರಾಪ್ತಿಯೋ ಅಷ್ಟೇ ಆತಂಕ ಪಡಬೇಡಿ ಮಕ್ಕಳೇ. ನೀವೇನು ಕಳ್ಕೊಳ್ಳಲ್ಲ, ನನ್ನ ಮಾತು ಕೇಳಿ. ಆಮೇಲೆ ಇನ್ನೊಂದು ಹೇಳ್ತಾನೆ, ತುಂಬಾ ಜನಕ್ಕೆ ನಾನು ನಂಬರ್ ಒನ್ ಆಗ್ಬೇಕು ಅಂತ. ಎಲ್ಲಿ ಯಾರಿಗೆ ನಂಬರ್ ಒನ್ ಅನ್ನೋದೇ ಇಲ್ಲ, ನೆನ್ಪಿಟ್ಕೊಳ್ಳಿ. ಏನು ಬೇಡ, ನಿಮ್ ಸ್ಕೂಲ್ಗೆ ಹೋಗಿ, ಇಲ್ಲ ನಿಮ್ ಕಾಲೇಜ್ಗೆ ಹೋಗಿ, ಹಿಂದಿನ ವರ್ಷ ನಂಬರ್ ಒನ್ ಯಾರಿದ್ರು ಅಂತ ನೋಡಿ. ಈ ವರ್ಷ ನೀವು ಬಂದಿರ್ಬೋದು, ಹಿಂದಿನ ವರ್ಷ ಯಾರು, ಅದರ ಹಿಂದಿನ ವರ್ಷ ಯಾರು, ಅದರ ಹಿಂದಿನ ವರ್ಷ ಯಾರು, ಯಾರಿಗಾದ್ರೂ ನೆನಪಿದೆಯಾ ಅಂತ ನೋಡಿ. ಖಂಡಿತ ಇಲ್ಲ. ಸೊ ಈ ನಂಬರ್ ಒನ್ ಆಗೋ ಹುಚ್ಚಿಗೆ ಹೋಗಬೇಡಿ. ಯಾರು ನೆನ್ಪಿಟ್ಕೊಳ್ಳಲ್ಲ ಮಕ್ಕಳೇ. ಈಗ ನೋಡಿ, ಇಂಡಿಯಾ ಪಾಕಿಸ್ತಾನ್ ಕ್ರಿಕೆಟ್ ಮ್ಯಾಚ್ ನಡೀತಿದೆ. ರೋಹಿತ್ ಶರ್ಮಾ, ತೆಂಡೂಲ್ಕರು, ವಿರಾಟ್ ಕೊಹ್ಲಿ, ಮೊಹಮ್ಮದ್ ಶಮಿ ಎಂತ ಬೌಲರ್ ರೀ, ಭುವನೇಶ್ವರ್ ಕುಮಾರ್ ಸ್ವಿಂಗ್ ಮಾಸ್ಟರ್, ಇಶಾಂತ್ ಶರ್ಮಾ, ಇವ್ರನ್ನೆಲ್ಲ ನೋಡಿ ಯಾರು ನೆನ್ಸ್ಕೋತಿದ್ದಾರೆ? ಹುಚ್ಚರ. ಕಲ್ ಕೊಯ್ ಅವ್ರ ಕಲ್ ಅವ್ರ ಕೊಯ್ ಆಯೇಗ ಅಂತ ನಮ್ ಗುರುಗಳು ಹೇಳೋರು. ನೆನ್ನೆ ಇನ್ಯಾರೋ ಆಗಿದ್ರು, ನಾಳೆ ಇನ್ಯಾರೋ. ಇವತ್ತು ನಿನಗೊಂದು ಅದೃಷ್ಟ ಇಲ್ಲಿದ್ದಿ. ಈ ಕ್ಷಣವನ್ನು ಆನಂದಿಸಿ ಮಕ್ಕಳೇ. ಅದರಲ್ಲೇ ತುಮಳ ಪಡ್ತಾ, ಅದರಲ್ಲೇ ಕೊರಗ್ತಾ, ಅದರಲ್ಲೇ ಕಣ್ಣೀರಾಗ್ತಾ, ಅದರಲ್ಲೇ ಸಂಕಟ ಪಡ್ತಾ ಒದ್ದಾಡಬೇಡಿ. ಜಾಗ್ರತೆ. ಬನ್ನಿ, ಅನುರಾಧ ನಕ್ಷತ್ರ. ಚಂದ್ರ ಶನಿಸಾರದಲ್ಲಿದ್ದು, ಶನಿಯು ಶನಿಸಾರದಲ್ಲಿದ್ದಾನೆ. ಒಂಥರ ಪುನರ್ಪು ದೋಷ. ಈ ಬಾರಿಯ ಥಂಡಿಯಾಗಿರುವುದಿಲ್ಲ. ವೆರಿ ಕೇರ್ಫುಲ್. ಅಷ್ಟು ಸುಲಭಕ್ಕೇನಾದ್ರೂ ಥಂಡಿ ಆಯ್ತು ಅಂದ್ರೆ ಬಿಟ್ಟು ಬರುವುದಿಲ್ಲ. ವಿಪರೀತ ಚಳಿಗಾಳಿ ಬೀಸುತ್ತದೆ, ಎಚ್ಚರಿಕೆ. ಇಟ್ಸ್ ಗೋಯಿಂಗ್ ಟು ಬಿ ಬಿಗ್ಗರ್ ದನ್. ಈ ಮಳೆಗಿಂತಲೂ ಹೆಚ್ಚು. ಈಗಲಿಂದಲೇ ಸ್ವಲ್ಪ ಎಳ್ಳೆಣ್ಣೆ, ಪಚ್ಚಕರ್ಪೂರ ಇದೆಲ್ಲ ತಂದಿಟ್ಕೊಳ್ಳಿ, ದೇಹಕ್ಕೆ ಹಚ್ಕೊಳ್ಳಿ, ವಾರ್ಮ್ ಆಗಿರಿ. ಕಂಪಿಸಿ ಬಿಡುತ್ತೆ. ಚಳಿಯಿಂದ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಸಿಕ್ಕಾಬಟ್ಟೆ ಆಗುತ್ತೆ. ವೆರಿ ಕೇರ್ಫುಲ್. ಬ್ರೈನ್ ಡ್ಯಾಮೇಜ್ ಆಗೋದು, ಸ್ಟ್ರೋಕ್ ಹೊಡೆಯೋದು, ಇದೆಲ್ಲವುಗಳ ಸಾಧ್ಯತೆ ಅತಿ ಹೆಚ್ಚಾಗಿ ಕಾಣಿಸ್ತಿದೆ. ಶನಿ ಕುಜ ಷಷ್ಟಾಷ್ಟಕ. ವೆರಿ ಕೇರ್ಫುಲ್ ಮಕ್ಕಳೇ. ಮೇಷರಾಶಿ. ಚಂದ್ರ ಶನಿಸಾರದಲ್ಲಿದ್ದು ಮೂರ್ಖರ ಜೊತೆ ವ್ಯವಹಾರ ಮಾಡಿಬಿಡ್ತೀರಿ, ಹುಷಾರು. ಅಲ್ಲೆಲ್ಲೋ ಕಲಹ, ಕಿರಿಕಿರಿ, ಟೆನ್ಷನ್. ಆಯ್ತು, ನೀನ್ ದೊಡ್ಡವನ್ ಅನ್ಬೇಡಿ.
ನಾನು ನೆನ್ನೆ ಕೂಡ ಆಫೀಸಿಂದ ಹಿಂಗ್ ಬರ್ತಾನೆ, ಇಲ್ಲ ಸಿಗ್ನಲ್ ಇದೆ, ಸೀದಾ ಬಂದ್ಬಿಟ್ಟಿದ್ದಾನೆ. ನಮ್ಮ ಸಿಗ್ನಲ್ ಹಿಂಗ್ ತಗೊಂಡು ನಾನು ಯೂ ಟರ್ನ್ ತಗೊಳ್ಳೇಬೇಕು, ಯೂ ಟರ್ನ್ಗೆ ಜಾಗ ಇಲ್ಲ, ಆಗ ನಿಲ್ಸ್ಬಿಟ್ಟಿದ್ದಾನೆ. ಏನೇ ಅಂದ್ರೆ ಬಂದಿದ್ದೀನಿ, ನೀನೇನ್ ಮಾಡ್ತೀಯ ಅನ್ನೋ ರೀತಿಲಿ ಮಾತಾಡ್ತಾನೆ. ಏನ್ ಮಾಡ್ತೀರಿ? ನಾನು ಏನ್ ಮಾಡಿದೆ ಗೊತ್ತಾ ಅಣ್ಣ, ನಿನ್ಗೆ ದಿಷ್ಟಿ ತೆಗಿಬೇಕಣ್ಣ ಅಂತ ಹೀಗೆ ಹೇಳಿದೆ. ನಿನ್ಗೆ ಹಾರ ಹಾಕ್ಬೇಕಣ್ಣ. ಅಯ್ಯೋ ತಾವು ಎಂತ ದೊಡ್ಡ ಕೆಲಸ ಮಾಡಿದ್ದೀರಿ ಅಂತ ಪಕ್ಕದಲ್ಲಿರೋರೆಲ್ಲ ನೋಡಿ ನಗ್ತಿದ್ರು. ಟ್ಯಾಕ್ಸಿ ಡ್ರೈವರ್ನ ಮಾಡಿದ್ರು. ಬ್ರೋಕನ್ ರೂಲ್ಸ್, ಕ್ಷಮಿಸಿ ಸರ್, ಆಗಿದೆ. ಆ ಪಾರ್ಟಿಯ ಈಗ ತಗೊಳ್ಳೋ ಜಾಗದಲ್ಲಿ ಇಲ್ಲವೇ ಇಲ್ಲ, ಈ ಜಸ್ಟ್ ಬ್ಲಾಕ್ ಇಟ್. ನಾನು ಹಿಂಗ್ ಸ್ಟ್ರೈಟ್ ಹೋಗ್ಬೇಕಷ್ಟು, ಯೂ ಟರ್ನ್ ತಗೋಬೇಕು ಅಂದ್ರೆ ಮನುಷ್ಯನ ತಾನೊಬ್ಬನೇ ಹಿಂಗಾದ್ರೂ ಬದುಕಬೇಕು, ಈ ಒಂದು ಭಾವಗಳಲ್ಲಿ ಬದುಕಿದ್ದಾನೆ ಪ್ರಚೋದನೆ ಮಾಡ್ತಾರೆ. ಆಯ್ತಣ್ಣ, ನೀನ್ ದೊಡ್ಡವನು, ನೀವು ಜೈಕಾರ, ನೀವು ಸ್ವಾಮಿ ರುದ್ರ, ನೀವು ಹೋಗು ಅಷ್ಟೇ. ಇನ್ನೇನ್ ಮಾಡೋದು? ಮೂರ್ಖರ ಜೊತೆ ವಾದಕ್ಕೆ ನಿಲ್ಲಬೇಡಿ. ದಟ್ ಇಸ್ ಅ ಮೇಜರ್ ಮಿಸ್ಟೇಕ್ ಕಲಿಯುಗದಲ್ಲಿ. ಎಚ್ಚರಿಕೆ, ಮೂರ್ಖರ ಮಾತು ಕೇಳಬೇಡಿ. ಮೂಢನನ್ನಾದ್ರೂ ನಂಬಬಹುದು, ಮೂರ್ಖನ ಜೊತೆ ಇರಬಾರದು ಅಂತ ಚಾಣಕ್ಯರು ಹೇಳ್ತಾರೆ. ಎಚ್ಚರಿಕೆ ಮಾಡಿ. ಇನ್ನು ವೃಷಭ ರಾಶಿ ಚೆನ್ನಾಗಿದೆ, ಬ್ಯೂಟಿಫುಲ್ ಜರ್ನಿ. ಆಯಿಲು, ಪೆಟ್ರೋಲು, ಲಿಕ್ಕರು, ಸ್ಟೀಲು, ಡಾಕ್ಟರ್ಸು, ಪ್ರೊಫೆಸರ್ಸು, ಇಂಥ ಒಂದು ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಮಿಥುನ ರಾಶಿ ಏನಾದ್ರೂ ಹೊಸ ಪ್ರಯತ್ನ, ಹೊಸ ಕೆಲಸ, ಹೊಸ ಐಡಿಯಾಲಜಿ, ಹೊಸ ಟೆಕ್ನಾಲಜಿಗೆ ಏನಾದ್ರೂ ಪ್ರಯತ್ನ ಮಾಡ್ತಿದ್ರೆ ನಿಮ್ಮ ವೃತ್ತಿ ರಂಗದಲ್ಲಿ, ವ್ಯವಹಾರ ರಂಗದಲ್ಲಿ, ವ್ಯಾಪಾರ ರಂಗದಲ್ಲಿ ಯಶಸ್ಸು ಕಟ್ಟಿಟ್ಟ ವೃತ್ತಿ. ಇನ್ನು ಕರ್ಕಾಟಕ ರಾಶಿ ಇವತ್ತ್ಯಾಕೋ ನಿಧಾನ ಅನ್ಸುತ್ತೆ. ತಳ್ಳು ತಳ್ಳು ಐಸ, ಚಲೆಂಗೆ, ಬಾಗೆಂಗೆ, ದೇಕೆಂಗೆ, ರುಕೆಂಗೆ, ಈ ರೀತಿಯ ಒಂದು ಪ್ರಭಾವ ಸೂಚಿಸ್ತಕ್ಕಂಥದ್ದಾಗುತ್ತೆ. ದೇವಿ ಆರಾಧನೆ ಮಾಡ್ಕೊಳ್ಳಿ. ನೀವು ಅಷ್ಟೇ ಕುಡಿದ ಅನ್ನವನ್ನ ಹೋಗಿ ಕೊಟ್ಟು ಬರತಕ್ಕಂಥದ್ದು ಮಾಡಿ, ಏನು ನಮ್ಮ ಮಟ್ಟಕ್ಕೆ. ಇನ್ನು ಸಿಂಹರಾಶಿ ಅಷ್ಟಮದಲ್ಲಿ ಶನಿ, ದೂರದ ಕೆಲಸ, ದೂರದ ವ್ಯವಹಾರ, ದೂರದ ವ್ಯಕ್ತಿಗಳು, ದೂರದ ಮಾತುಕತೆಗಳು, ಸ್ವಲ್ಪ ವಿಘ್ನ, ಎಳೆದಾಟ, ಒದ್ದಾಟ ಮಾಡಿಸ್ತಕ್ಕಂಥದ್ದಾಗುತ್ತೆ. ನೋಡ್ಕೊಂಡು ಹಾಳು ಮಾಡಿದ ಹಾಳು, ಮಗನು ಮಾಡಿದ ಮಧ್ಯಮ, ತಾನು ಮಾಡಿದ್ದು ಉತ್ತಮ. ಯಾರನ್ನೂ ನಂಬಿ ಅರ್ಧಂಬರ್ಧ ಕೆಲಸಗಳಾಗ್ತಕ್ಕಂಥದ್ದಾಗುತ್ತೆ. ನೀವು ನಿಂತ್ಕೊಳ್ಳಿ, ನೀವು ಲಿಸ್ಟ್ ಮಾಡ್ಕೊಳ್ಳಿ. ಥಿಂಗ್ಸ್ ವಿಲ್ ಮೂವ್ ಇನ್ ಯುವರ್ ವೇ. ಇನ್ನು ಕನ್ಯಾ ರಾಶಿ ಚೆನ್ನಾಗಿದೆ, ಆದರೆ ಸಂಗಾತಿ ವಿಚಾರದಲ್ಲಿ ಒಂದು ಸಣ್ಣ ಎಳೆದಾಟ ಇರುತ್ತೆ. ಅವರ ಆರೋಗ್ಯ ನೋಡ್ಕೊಳ್ಳಿ. ಪಾರ್ಟ್ನರ್ಶಿಪ್ ಅಲ್ಲಿ ಜಾಗ್ರತೆ, ಫ್ರೆಂಡ್ಶಿಪ್ ವ್ಯವಹಾರಗಳಲ್ಲಿ ಜಾಗ್ರತೆ. ದೈವ ದರ್ಶನ, ಕೃಷ್ಣ ದರ್ಶನ, ಅಮ್ಮನವರ ದರ್ಶನ, ಆರಾಧನಾ ಸಿಗತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನ. ತುಲಾ ರಾಶಿ ಮಾಡುವ ಎಲ್ಲಾ ಕೆಲಸ ಕಾರ್ಯ, ಮುಖ್ಯವಾಗಿ ಇಂಜಿನಿಯರಿಂಗ್ ವಿಭಾಗದಲ್ಲಿ ಕೆಲಸ ಕಾರ್ಯದಲ್ಲಿದ್ದೀರಿ, ಬ್ಯೂಟಿಫುಲ್ ಜರ್ನಿ, ತುಂಬಾ ಚೆನ್ನಾಗಿದೆ. ವೃಶ್ಚಿಕ ರಾಶಿ ಆಯಿಲು, ಲಿಕ್ಕರು, ಪೆಟ್ರೋಲು, ಸ್ಟೀಲು, ಕನ್ಸ್ಟ್ರಕ್ಷನ್ನು, ಸರ್ವಿಸ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗದಲ್ಲಿ ತೊಡಗಿಸ್ಕೊಂಡಿದ್ದೀರಿ, ತುಂಬಾ ಅನುಕೂಲ. ಧನುಸು ರಾಶಿ ದೂರದ ಕೆಲಸ, ದೂರದ ವ್ಯವಹಾರ, ದೂರದ ಲಾಭ, ಸ್ವಲ್ಪ ಅರ್ಧಂಬರ್ಧ ಇರತಕ್ಕಂಥದ್ದಿರುತ್ತೆ. ದುಡುಕಬೇಡಿ. ನಿದ್ದೆ ಜಾಸ್ತಿ. ಇವತ್ತು ಒಂದು ಪುಟ್ಟದಾಗಿ ಹೊಂಗೆ ಎಣ್ಣೆ ದೀಪ ಇಲ್ಲ ತೆಂಗಿನ ಎಣ್ಣೆ ದೀಪ ಹಚ್ಕೊಳ್ಳಿ, ಸಮಾಧಾನ. ಮಕರ ರಾಶಿ ವಿಜಯಮಸ್ತು. ಕನ್ಸ್ಟ್ರಕ್ಷನ್ ಅಲ್ಲಿ ಇದ್ದೀರಾ, ಸ್ಟೀಲು, ಸಿಮೆಂಟು, ಕನ್ಸ್ಟ್ರಕ್ಷನ್, ಎಲೆಕ್ಟ್ರಿಕಲ್, ಸರ್ವಿಸ್ ಓರಿಯೆಂಟೆಡ್ ಕೆಲಸ ಕಾರ್ಯಗಳು ಅದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಕುಂಭರಾಶಿ ಚಂದ್ರ ಶನಿ ಸಹಾರದಲ್ಲಿತ್ತು. ಕೆಲಸ ಇದೆ, ನೀವೇ ಮಾಡಬೇಕು, ನೀವೇ ಓಡಬೇಕು, ನೀವೇ ಎಳಿಬೇಕು, ನೀವೇ ತಿನ್ಬೇಕು. ಅಯ್ಯೋ ಹೋಗಿ ಗುರುಗಳ ಸಾಕಾಯ್ತು ಅನ್ನಿಸ್ತಕ್ಕಂಥ ಒಂದು ಪ್ರಭಾವ. ಏನು ಮಾಡಕ್ಕಾಗಲ್ಲ ಕುಂಭರಾಶಿಗೆ, ಅದು ನೀವೇ ಓಡ್ಬೇಕು.
ನೀವೇ ದುಡಿಬೇಕು, ನೀವೇ ದುಡಿದು ಎಲ್ರೂ ಕಾಪಾಡ್ಬೇಕು, ಅದ್ರಲ್ಲಿ ನೀವು ತಿನ್ಬೇಕು. ಇದು ಜನ್ಮತ ನಿಮಗೆ ಕೊಟ್ಟಿರೋ ವರ, ಅದು ಶಾಪ ಅಲ್ಲ. ಯಾರಿಗ್ರಿ ಬರುತ್ತೆ? ಕಂಡೋರ್ ದುಡ್ಡಲ್ಲಿ ಯಾರಿಗ್ ಬದುಕೋದು? ಯಾರೋ ದುಡ್ಡು ತಂದಾಕಿದ್ರೆ ತಿನ್ಕೊಂಡು ಅದ್ ಹೆಂಗ್ರಿ? ನರಸತ್ತವರ ನಾವು. ಕುಂಭರಾಶಿ ಜೀವನದಲ್ಲಿ ಯಾವತ್ತೂ ಹಂಗ್ ಬದುಕೋಲ್ಲ, ಅಂಥದ್ದೊಂದು ಭಾವ. ಗೋಯಟ್. ಇನ್ನು ವಿಶೇಷವಾಗಿ ಮೀನರಾಶಿ. 1989-90ರಲ್ಲಿ ಹುಟ್ಟಿರ್ತಕ್ಕಂಥವ್ರು ಸ್ವಲ್ಪ ಜಾಗ್ರತೆ. ಅಲ್ಲೆಲ್ಲೋ ಗುರುವಿನ ಬದಲಾವಣೆ, ಶನಿ ಕುಜನ ಒಂದು ಬದಲಾವಣೆ, ಅಲ್ಲೊಂದು ತೊಳಲಾಟ, ವಿಘ್ನ, ಒದ್ದಾಟ ಅನ್ನತಕ್ಕಂಥದ್ದು, ಕುಟುಂಬ, ವೃತ್ತಿ, ಮದುವೆ ಅಲ್ಲೊಂದುಂಟು. ಮನೆ ಕಟ್ಟೋದು, ಜಾಗ ತಗೊಳ್ಳೋದು, ದುಡುಕ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ನಿಧಾನ ಮಾಡ್ಕೊಳ್ಳಿ. ಚೆನ್ನಾಗಿದೆ. ಊಟ, ಬಟ್ಟೆ ವ್ಯವಸ್ಥೆ ನಿಮ್ಮ ಯೋಗ್ಯತೆಗೆ ಕಡಿಮೆ ಇಲ್ಲ. ಆಕಸ್ಮಿಕ ದೈವ ದರ್ಶನ, ದೇವಿ ದರ್ಶನ, ದೇವಿ ಕ್ಷೇತ್ರ ದರ್ಶನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ